ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು ಇವರೆಲ್ಲ ಅಲ್ಲಿಗೆ ಆಗಮಿಸ್ತಾ ಇರುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಮಾಡಿದ್ರು ಇಡಿ ಅಧಿಕಾರಿಗಳು. ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬಿಗಿ ಭದ್ರತೆ ಕೂಡ ಮಾಡಲಾಯಿತು. ದೆಹಲಿ ಪೊಲೀಸರು ಹಾಗೆ ಕೇಂದ್ರ ಮೀಸಲು ಪಡೆಯ ಸಿಬ್ಬಂದಿ ಕೇಜ್ರಿವಾಲ್ ಮನೆ ಸುತ್ತ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರ ಮನೆಗೆ ಇಡಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕೂಡ ಜಮಾಯಿಸಿ ಇಡಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ, ಕೇಜ್ರಿವಾಲ್ ಪರ ಜೈಕಾರವನ್ನು ಕೂಗುತ್ತಾ ಆಮ್ ಆದ್ಮಿಯ ಹಲವು ಶಾಸಕರು ಹಾಗೆ ನಾಯಕರು ಆಗಮಿಸಿದ್ರು. ಆದರೆ ಯಾರನ್ನು ಕೂಡ ಅವರ ಮನೆಯೊಳಗೆ ಬಿಟ್ಟಿಲ್ಲ. ಇಡಿ ಅಧಿಕಾರಿಗಳು ನಿಬಂಧನೆಯನ್ನ ಹೇರಿದ್ರು. ಅದಾದ ನಂತರ ಇಡಿ ಅಧಿಕಾರಿಗಳು ಕೊನೆಗೂ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಈ ಅಬಕಾರಿ ನೀತಿ ಹಗರಣ ಅಂತ ಹೇಳಿದ್ರೆ ಈ ಖಾಸಗಿ ಸಂಸ್ಥೆಗಳು ರಿಟೇಲ್ ಲಿಕ್ಕರ್ ವಲಯಕ್ಕೆ ಪ್ರವೇಶಿಸಲು ಅನುಕೂಲ ಮಾಡಿಕೊಡುವಂತೆ ದೆಹಲಿ ಅಬಕಾರಿ ನೀತಿ 2021 ಹಾಗೆ 2022 ಕೇಜ್ರಿವಾಲ್ ನೇತೃತ್ವದ ಆಪ್ ಸರ್ಕಾರ ಅನುಷ್ಠಾನಗೊಳಿಸಿದ್ರು. ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಕೂಡ ಮಾಡಲಾಯಿತು. ಪರವಾನಗಿ ನೀಡುವುದರಲ್ಲಿ ಪರವಾನಗಿ ಶುಲ್ಕಗಳ ಮನ್ನಾ ಅಥವಾ ಅದನ್ನು ಕಡಿತಗೊಳಿಸುವಲ್ಲಿ L1 ಪರವಾನಗಿಯನ್ನ ಅನುಮೋದನೆ ಇಲ್ಲದೆಯೇ ವಿಸ್ತಾರ ಮಾಡುವಲ್ಲಿ ಲಂಚ ಪಡೆದಿದ್ದಾರೆ. ಈ ಕಿಕ್ ಬ್ಯಾಕ್ ಅಂತೆಲ್ಲ ಪಡಿತಾರಲ್ಲ, ಹಾಗೆ ಆ ಲಂಚವನ್ನ ಪಡೆದಿದ್ದಾರೆ. ಇದರಿಂದ ಒಂದಿಷ್ಟು ಕಂಪನಿಗಳಿಗೂ ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಡಲಾಗಿದೆ ಎನ್ನುವಂಥ ಗಂಭೀರ ಆರೋಪ ಈಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲಿರುವಂಥದ್ದು. ಈಗಾಗಲೇ ತೋರಿಸಿದ್ರು ಅಲ್ವಾ, ಈ ಕವಿತಾ ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ, 65% ಶೇರು ಹೊಂದಿದ್ರು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 4 ಪ್ರಭಾವಿ ನಾಯಕರ ಬಂಧನ ಆಗಿರುವಂಥದ್ದು. ಈಗ ಕೊನೆಯದಾಗಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮನ್ಸ್ ಕೊಟ್ಟರು, ವಿಚಾರಣೆಗೆ ಕರೆದ್ರು, ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಡೋಂಟ್ ಕೇರ್, ನೆಗ್ಲಿಜೆನ್ಸಿ. ಇಡಿ ಅಧಿಕಾರಿಗಳು ಒಂದ್ಸತಿ ಎಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ ಅದು ಕೆಲವರಿಗೂ ಬಿಡೋದಿಲ್ಲ, ಅಲ್ಲಿ ತನಕ ತನಿಖೆಯನ್ನು ನಡೆಸ್ತಾರೆ. ಇಡಿ ಐಟಿ ಎಲ್ಲವೂ ಕೂಡ ಸೇಮ್. ಬಟ್ ಇಲ್ಲಿ ಈಗಾಗಿದ್ದು ಕೂಡ ಅದೇ. ಅವ್ರು ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಅಥವಾ ಯಾರೇ ಆಗಲಿ, ಇಡಿ ಅಧಿಕಾರಿಗಳು ಒಂದ್ಸತಿ ತನಿಖೆಯನ್ನು ಶುರು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ತನಕ ತಳಭಾಗದಲ್ಲೂ ಕೂಡ ತನಿಖೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕ್ವಶನ್ಗಳು ಕೂಡ ಅಷ್ಟೇ ಹೈ ಆಗಿರುತ್ತೆ. ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೀದಾ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಕ್ಯಾಶುವಲ್ ಆಗಿ ಕೊಟ್ಟರು, ಒಂದು ಸಮನ್ಸ್ ಕೊಟ್ಟರು, ಆನ್ಸರ್ ಕೊಡಿ, ಇದಕ್ಕೆ ಏನು ಹೇಳ್ತೀರಾ ಅಂತ. ಅದಕ್ಕೆ ಯಾವುದಕ್ಕೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಆನ್ಸರ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ನೋಡಿ, 2 ತಿಂಗಳ ಅಂತರದಲ್ಲಿ 2ನೇ ಸಿಎಂ ಅರೆಸ್ಟ್ ಆಗಿರುವಂಥದ್ದು. ಮೊನ್ನೆ ಅಷ್ಟೇ ನೋಡಿದ್ವಿ, ಫೆಬ್ರವರಿ 1ರಂದು ಹೇಮಂತ್ ಸೊರೇನ್ ಅವರು ಕೂಡ ಅರೆಸ್ಟ್ ಆಗಿದ್ರು. ಅವರು ಯಾವ ರೀತಿಯಾಗಿ ಅರೆಸ್ಟ್ ಆದ್ರು ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಮೊದಲೇ ಅವರು ರಿಸೈನ್ ಕೊಟ್ಬಿಟ್ಟು ಹೋಗಿದ್ರು. ಆದರೆ ಈಗ ಹಂಗಲ್ಲ, ಇವರು ಆಡಳಿತದಲ್ಲಿ ಇರುವಾಗಲೇ ಅರೆಸ್ಟ್ ಆಗಿರುವಂಥದ್ದು. ನಾಳೆ ಕೋರ್ಟ್ ಎದುರು ಕೇಜ್ರಿವಾಲ್ ಅವರು ಹಾಜರಾಗ್ತಾರೆ. ಇಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಸುಪ್ರೀಂ ಮೊರೆ ಹೋಗಿರುವಂಥ ಆಪ್ನ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಆಪ್ನ ನಾಯಕರು ತುರ್ತು ವಿಚಾರಣೆ ನಡೆಸುವಂತೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ನಾಳೆ ವಿಚಾರಣೆ ನಡೆಸಲಿದ್ದಾರೆ ಸುಪ್ರೀಂ ಕೋರ್ಟ್. ಯಾಕಂತ ಹೇಳಿದ್ರೆ ಈಗ ಆಯಿತು ಟೈಮು, ಸೊ ನಾಳೆ ವಿಚಾರಣೆಯನ್ನ ನಡೆಸಲಿದ್ದಾರೆ. ನಾಳೆ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು, ತುರ್ತು ವಿಚಾರಣೆಯನ್ನ ಮಾಡಿ. ಸದ್ಯದ ಈ ಪರಿಸ್ಥಿತಿ, ಈಗ ಈ ಥರ ಬೆಳವಣಿಗೆ ಆಗಿದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ತುರ್ತು ವಿಚಾರಣೆಯನ್ನು ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಆಪ್ನ ನಾಯಕಿಯರು, ಅವರ ಹೆಸರು ಬಂದುಬಿಟ್ಟು ಅತೀಶಿ ಅಂತ, 2ನೇ ನಾಯಕಿ, ಈಗ ಆಪ್ನಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕಿಯವರು, ಇವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ತುರ್ತು ವಿಚಾರಣೆ ನಡೆಸುವಂತೆ. ಆದರೆ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ನಡೆಸುತ್ತೆ. ಮಧ್ಯರಾತ್ರಿ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಕಾರವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ವಿಚಾರಣೆಯನ್ನು ನಡೆಸಲಿದೆ. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೈಡ್ರಾಮಕ್ಕೂ ಕೂಡ ಸಾಕ್ಷಿ ಆಯಿತು. ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮುಂದೆ ಇಡಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ, ನೋಡಿ ಅರವಿಂದ್ ಕೇಜ್ರಿವಾಲ್ಗೆ ಜೈ ಅಂತ ಘೋಷಣೆಗಳನ್ನು ಕೂಗ್ತಾ ದೊಡ್ಡ ಮಟ್ಟದ ಹೈಡ್ರಾಮಕ್ಕೂ ಕೂಡ ಸಾಕ್ಷಿ ಆಯಿತು. ಇದ್ಯಾವುದಕ್ಕೂ ಕೂಡ ಜಗದೆ ಬಗದೆ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಿ ಇಡಿ ಕಚೇರಿಯತ್ತ ಕೇಜ್ರಿವಾಲ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಕಾನೂನು ಪ್ರೊಸೆಸ್ ಒಂದಿಷ್ಟು ಇರುತ್ತೆ. ನಾರ್ಮಲ್ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೆಲ್ತ್ ಚೆಕಪ್ ಕೂಡ ಮಾಡ್ತಾರೆ. ಅದಾದ ನಂತರ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಸಂದರ್ಭದಲ್ಲಿ ಆಪ್ನ
ಅವರ ಕಾರ್ಯಕರ್ತರು ಕೂಡ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು, ಆದರೂ ಕೂಡ ಬಿಟ್ಟಿಲ್ಲ. ಅದಾದ ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋದರು, ತುರ್ತು ವಿಚಾರಣೆಯನ್ನು ನಡೆಸಿ ಅಂತ ಹೇಳಿದ್ರೆ. ಆದರೆ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ಆದ ಕಾರಣ ವಿಚಾರಣೆಯನ್ನು ನಡೆಸೋಲ್ಲ, ನಾಳೆ ನಡೆಸೋಣ ಎನ್ನುವಂತಹ ಹೇಳಿಕೆಗಳನ್ನು ಕೊಡ್ತು. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಅರವಿಂದ್ ಕೇಜ್ರಿವಾಲ್ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ. ದೆಹಲಿ ಹೈಕೋರ್ಟ್ ಕೂಡ ಇವರ ಅರ್ಜಿಯನ್ನು ಕೂಡ ಅಂತ ಹೇಳಿದ್ರೆ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು, ನನಗೂ ಇದಕ್ಕೆ ಯಾವ ರೀತಿಯಾದಂಥ ಸಂಬಂಧ ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ. ಆದರೆ ಹೈಕೋರ್ಟ್ ಕೂಡ ಇದು ಯಾವುದಕ್ಕೂ ಕೂಡ ಮಣೆ ಹಾಕಲಿಲ್ಲ, ಇವರ ಅರ್ಜಿಯನ್ನು ತಿರಸ್ಕಾರ ಮಾಡ್ತು. ಅದಾದ ಮೇಲೆ ಇಡಿ ಕಚೇರಿ ಈಗ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟ್ಗೆ. ಹಾಜರಿಗೂ ಮುನ್ನ ಮೆಡಿಕಲ್ ಚೆಕಪ್ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ಯಾವುದೇ ವಿಚಾರಣೆ ಆಗಲಿ ಅಥವಾ ಏನೇ ಆಗಲಿ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು ಅಷ್ಟೇ. ಸಾಮಾನ್ಯವಾಗಿ ಯಾವ ನಾಯಕರಿರಲಿ, ಕಾಮನ್ ಮ್ಯಾನ್ ಇರಲಿ, ಬೇಕಾದರೆ ಅವರ ವೈದ್ಯಕೀಯ ತಪಾಸಣೆ ಕೂಡ ನಡೆಯುತ್ತೆ. ಈಗ ಇಡಿ ಕಚೇರಿಯಿಂದಲೇ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತೆ. RML ಆಸ್ಪತ್ರೆ ವೈದ್ಯರಿಂದ ಈ ತಪಾಸಣೆ ನಡೆಸ್ತಾ ಇರುವಂಥದ್ದು. ಕೋರ್ಟ್ಗೆ ಹಾಜರಿಗೂ ಮುನ್ನ ಮೆಡಿಕಲ್ ಚೆಕಪ್ ಇದು. ಕೋರ್ಟ್ಗೆ ಹಾಜರುಪಡಿಸುವಂಥ ಮುನ್ನ ಮೆಡಿಕಲ್ ಚೆಕಪ್ಪನ್ನು ನಡೆಸಲಾಗುತ್ತೆ. ಅವ್ರು ಬೇಕಾದ್ರೆ ಯಾರೇ ಬೇಕಾದ್ರೂ ಆಗಿರಲಿ, ಕಾಮನ್ ಮ್ಯಾನ್ ಬೇಕಾದ್ರೂ ಆದರೂ ಓಕೆ, ಪೊಲೀಸರು ಅರೆಸ್ಟ್ ಮಾಡಿದ್ರು ಓಕೆ, ಅಥವಾ ದೊಡ್ಡ ದೊಡ್ಡ ED IT ಅಥವಾ CB ಯಾರು ಬೇಕಾದರೂ ಅರೆಸ್ಟ್ ಮಾಡಿದ್ರು ಓಕೆ, ಅವ್ರನ್ನ ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಲಾಗುತ್ತೆ. ಸಮ್ಟೈಮ್ ನಾವು ನೋಡಿದ್ವಿ, ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಗಳಿರ್ಬೋದು, ಈ ಥರ ಹಗರಣದಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಅವರು ಶುರು ಮಾಡ್ತಾರೆ. ಹಾರ್ಟ್ ಪ್ರಾಬ್ಲಮ್ಮು, ಶುಗರ್ ಏರ್ತು ಅಥವಾ ಹಿಂಗೆಲ್ಲ ಒಂದು ಅವ್ರಿಗೆ ಭಯ, ಆತಂಕ ಎಲ್ಲ ಮೂಡಿರುತ್ತೆ, ಏಜ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಫಸ್ಟ್ಗೆ ಹೆಲ್ತ್ ಚೆಕಪ್ಪನ್ನು ಮಾಡ್ತಾರೆ. ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅವ್ರನ್ನ ಡೈರೆಕ್ಟಾಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲೂ ಕೂಡ ಆಗಿರೋದೇ. ಫಸ್ಟು ಅವರ ಮೆಡಿಕಲ್ ಚೆಕಪ್ಪನ್ನು ಮಾಡಿದ್ದಾರೆ. ಇಡೀ ಕಚೇರಿಯಲ್ಲೇ ಮೆಡಿಕಲ್ ಚೆಕಪ್ಪನ್ನು ಮಾಡಿರುವಂಥದ್ದು. ಇದೆಲ್ಲ ಈಗ ನಾಳೆ ಅವ್ರನ್ನ ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ಬೋದು, ದೊಡ್ಡ ಮಟ್ಟದ ಹೈ ಡ್ರಾಮಕ್ಕೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು.